नमः सूर्याय चन्द्राय मङ्गलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗುರು ಪೌರ್ಣಮಿ ಇರ್ತಕ್ಕಂಥ ಸಮಯ. ಆಷಾಢದ ಒಂದು ಪೌರ್ಣಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಗುರು ಪೌರ್ಣಮಿ ವ್ಯಾಸ ಪೌರ್ಣಮಿ ಅಂತಲೂ ಕರೀತಾರೆ. ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುರುವಾಗಿರೋದ್ರಿಂದ ಖಂಡಿತ ಈ ದಿನ ಗುರುದೋಷ ಇರತಕ್ಕಂಥವ್ರು, ಅಂದರೆ ಅರ್ಥಾತ್ ಗುರು ಯಾವಾಗ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿರಲ್ವೋ ಅವ್ರಿಗೆ ಮಕ್ಕಳಾಗೋದು ನಿಧಾನವಾಗಬಹುದು, ಹಣಕಾಸಿನಲ್ಲಿ ತೊಂದರೆ ಬರಬಹುದು, ಜ್ಞಾನದಲ್ಲಿ ಸಮಸ್ಯೆ ಬರಬಹುದು, ದೇವರ ಆಶೀರ್ವಾದ ಕಡಿಮೆ ಇರ್ಬೋದು, ಏಳಿಗೆ ಸಿಗೋದಿಲ್ಲ, ಅಂದರೆ ಒಳ್ಳೆಯ ಗ್ರೋತ್ ಸಿಗೋದು ಕಷ್ಟ. ಅದಕ್ಕೆ ಗುರುವಿನ ತತ್ವ ಜಾತಕದಲ್ಲಿ ಬಹಳ ಮುಖ್ಯ. ಏನೇ ಸಮಸ್ಯೆಗಳಿದ್ದರೂ ಕೂಡ ಗುರುವಿನ ಅನುಗ್ರಹವಿದೆ ಅಂದಾಗ ಖಂಡಿತವಾಗಿ ಆ ಮನುಷ್ಯನಿಗೆ ಸಂಕಷ್ಟಗಳು ಬರುತ್ತೆ. ಸಂಕಷ್ಟಗಳು ಬಂದರೂ ಕೂಡ ಅಟ್ಲೀಸ್ಟ್ ಒಂದು ಮಾರ್ಗದರ್ಶನ ಸಿಗುತ್ತೆ. ದೇವರ ಆಶೀರ್ವಾದ, ದೇವರ ಕೈ ಹಿಡಿತಾನೆ ಅಂತಾರಲ್ಲ, ಅದೇ ಸಿಗ್ತಕ್ಕಂಥದ್ದು ಗುರುವಿನ ಅನುಗ್ರಹ. ಈ ಗುರುವಿನ ಅನುಗ್ರಹ ಸಿಗೋದಕ್ಕೋಸ್ಕರ ಗುರು ಪೌರ್ಣಮಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡಿದ್ರೆ ಗುರುವಿನ ಅನುಗ್ರಹ ಸಿಗುತ್ತೆ. ಕೇವಲ 1 ವರ್ಷದಲ್ಲಿ ಗುರುವಿನ ಅನುಗ್ರಹ ಸಿಗುತ್ತಾ ಗುರುಗಳೇ? ಅಫ್ಕೋರ್ಸ್, ಖಂಡಿತ ಒಂದು ರೀತಿಯಾಗಿ ನಾನು ಹೇಳ್ತಕ್ಕಂಥದ್ದು ಏನೆಲ್ಲ ಮಾಡಿದ್ರೆ ಈ ಗುರು ಪೌರ್ಣಿಮೆ ಒಂದು ದಿವಸ ಎಲ್ಲ ನೀವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಎಲ್ಲ ಸಿಗುತ್ತೆ ಅನ್ನೋದಕ್ಕಿಂತ ಅರ್ಥ ಅಲ್ಲ. ಅಟ್ಲೀಸ್ಟ್ ಜ್ಞಾನ ವೃದ್ಧಿ ಆಗುತ್ತೆ. ಒಂದು ರೀತಿಯಾಗಿ ನಿಮಗೆ ಯೂಶಲಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಏನು ಮಾಡಿದ್ರೆ ಈ ದಿನ ಉತ್ತಮ? ಪೂರ್ಣಚಂದ್ರ ಇರ್ತಕ್ಕಂಥ ಸಂದರ್ಭ. ಈ ಪೂರ್ಣಚಂದ್ರ ಸಂಧ್ಯಾ ಸಮಯದಲ್ಲಿ ಏನಾದರೂ ಮಾಡ್ಬೋದಾ? ವಿಶೇಷವಾಗಿ ಖಂಡಿತ ಮಾಡಿ. ಮ್ಯಾಕ್ಸಿಮಮ್ ಈ ಗುರು ಪೌರ್ಣಮಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವಾಗುತ್ತೆ. ಪೂರ್ಣಚಂದ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷತೆ. ಬುಧವಾರ ಕೂಡ ಈ ದಿನ ಬಂದಿದೆ. ಅದರಲ್ಲೂ ಕೂಡ ನೋಡಿ, ಉತ್ತರಾಷಾಢ ನಕ್ಷತ್ರ ಇರ್ತಕ್ಕಂಥ ದಿನ, ಸೂರ್ಯನ ನಕ್ಷತ್ರ ಇರ್ತಕ್ಕಂಥದ್ದು, ಮಕರ ರಾಶಿ, ಚಂದ್ರ ಇರ್ತಕ್ಕಂಥದ್ದು, ಪವರ್ಫುಲ್ ಆಗಿರೋ ಕೆಲಸ ಆಗುತ್ತೆ. ಖಂಡಿತ ಮಾಡಿ ನೋಡಿ. ಇವೆಲ್ಲ ಕ್ಷಿಪ್ರ ಪ್ರಗತಿಯಲ್ಲಿ ನಡೀತಕ್ಕಂಥ ಕಾರ್ಯಾಚರಣೆ, ಅಂದರೆ ಅರ್ಥಾತ್ ಬೇಗ ಆಗ್ತಕ್ಕಂಥದ್ದು. ಸೂರ್ಯನ ನಕ್ಷತ್ರ ಕೂಡ ಭಾಳ ಕ್ಷಿಪ್ರವಾಗಿ ನಡೀತದೆ. ಸೊ ಹಾಗಾಗಿ ಈ ದಿನ ಈ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಗುರುವಿನ ಬಲ ಜಾಸ್ತಿ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಅಟ್ಲೀಸ್ಟ್ ಮುಂದೆ ಬರ್ತಕ್ಕಂಥ ಸಮಯ ಆದರೂ ಕೂಡ, ಯಾಕೆಂದರೆ ದಕ್ಷಿಣಾಯನ ಗುರುವಿನ ಅನುಗ್ರಹ ಸಿಕ್ಕವಾದ ನಂತರ, ಯಾಕೆಂದರೆ ಚಾತುರ್ಮಾಸ ಪ್ರಾರಂಭವಾಗ್ತಕ್ಕಂಥ ಸಮಯ ಕೂಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಆಸ್ಪೀಷಿಯಸ್ ಡೇ ಕೂಡ. ಈ ಕಾರ್ಯಗಳನ್ನು ಮಾಡೋದು ಮರಿಬೇಡಿ. ನಾನು ಸರಾಸರಿ ಹೇಳ್ತಾ ಇದ್ದೇನೆ, ಗುರು ಮಾರ್ಗದರ್ಶನ ಆಗಿ ಹೇಳ್ತಾ ಇದ್ದೇನೆ. ಖಂಡಿತ ಒಳ್ಳೆಯದಾಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಕೆಲಸ. ನೀವು ನಾನು ಅದು ತೊಗೊಂಬಂದು ಇಟ್ಕೊಳ್ಳಿ, ಇದು ತೊಗೊಂಬಂದು ಇಟ್ಕೊಳ್ಳಿ, ನಿಮ್ಮ ಭಗ್ಗಂತ ಐಶ್ವರ್ಯ ಬರುತ್ತೆ. ನಾನು ಯಾಮಾರಿಸ್ತಕ್ಕಂಥ ವ್ಯಕ್ತಿನೇ ಅಲ್ಲ, ನೆವರ್. ಖಂಡಿತವಾಗಿ ಆ ಕೆಲಸ ನಾನು ಹೇಳೋದೂ ಇಲ್ಲ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ, ನೋಡ್ಕೊಳ್ಳಿ. ಸೊ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಕೊನೆಯ ಭಾಗದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸೊ ಇವತ್ತಿನ ದಿನ ಪಂಚಾಂಗ ಶ್ರವಣವನ್ನು ಮಾಡೋದಾದರೆ, ಪೌರ್ಣಮಿ ಇರ್ತಕ್ಕಂಥದ್ದು, ಪೌರ್ಣಮಿ ತಿಥಿ ಇರ್ತಕ್ಕಂಥ ಸಮಯ, ಶುಕ್ಲ ಪಕ್ಷ, ಪ್ರೀತಿ ಯೋಗ, ವಿಷ್ಟಿ ಹಾಗೆ ಭವಾಕರಣ ಇರ್ತಕ್ಕಂಥದ್ದು. ಸೊ ಚಂದ್ರ ಇವತ್ತಿನ ದಿನ ಉತ್ತರಾಷಾಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ಸೊ ರಾಹುಕಾಲ ಇರ್ತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 12 ನಿಮಿಷದವರೆಗೂ. ಅದೇ ರೀತಿಯಾಗಿ ಯಮಗಂಡ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೂ. ಸೊ ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ. ಸ್ನೇಹಿತರೆ, ಆವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ, ಇದು ಕೂಡ ಬೆಳಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ. ಹಾಗೆ ಕಂಟಕ ಮೃತದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 25 ನಿಮಿಷದವರೆಗೆ. ಸೊ ಇವತ್ತಿನ ದಿನ ಚಂದ್ರ ಸಂಚಾರವನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿ.
ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ. ಸೊ ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವರಿಗೆ ಖಂಡಿತ ಹೇಳ್ತಾ ಇದ್ದೇನೆ, ಈ ದಿನ ಒಂದು ಉತ್ತಮವಾಗಿರತಕ್ಕಂಥ ಅವಕಾಶಗಳು, ಅಧಿಕಾರ ದೊರೆತಕ್ಕಂಥ ದಿನ ಕೂಡ. ರಾಜಕೀಯ ವಿಚಾರದಲ್ಲಾಗಿರಬಹುದು ಅಥವಾ ಯಾವುದೇ ಒಂದು ಸ್ಥಾನಮಾನದಲ್ಲಾಗಿರ್ಬೋದು, ಹೆಸರು ಕೀರ್ತಿ ಪ್ರತಿಷ್ಠೆ ಮಲಗಿ ಒಂದು ರೀತಿಯಾದಂಥ ನೆಮ್ಮದಿಯನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದಾನ ದಿನ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಸರಳವಾಗಿ ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಇದೆ. ವಿಶೇಷವಾಗಿ ಈ ದಿನ ನೀವು ಉತ್ತಮ ಅವಕಾಶಗಳು ಈ ಒಂದು ಸರ್ಕಾರದ ವಿಚಾರದಲ್ಲಾಗಿರ್ಬೋದು, ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ ಆ ವಿಚಾರದಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು ಖಂಡಿತ ಶುಭವನ್ನು ಕೊಡುತ್ತೆ. ಸುಖಾಸೀನತೆ ಒಂದೇ ಒಳ್ಳೆಯ ಒಂದು ಸುಖ ನಿದ್ರೆ, ಸುಖಾಸೀನ ಅಂತ ಕರಿತೀವಿ, ಅದೇ ಥರ ಇರತಕ್ಕಂಥದ್ದು ಜಾಸ್ತಿ ಇದೆ. ಖಂಡಿತವಾಗಿ ಚೆನ್ನಾಗಿದೆ. ಆದರೂ ಕೂಡ ಶುಭ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಸೂರ್ಯ ದೇವನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭವಾಗ್ತದೆ ಕೂಡ. ಸೊ ವೃಷಭ ರಾಶಿಯವರ ಫಲಾಫಲ ಹೇಗೆ? ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು, ಬಟ್ ಯಾವುದೇ ಒಂದು ಸಂಧಾನ ಮಾತುಕತೆಗಳಲ್ಲಿ ಜಯ ಕೂಡ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಸಹೋದರಿಯರ ನಡುವೆ ಉತ್ತಮ ಬಾಂಧವ್ಯತೆ, ಯಾವುದೇ ಮಾತುಕತೆಗಳಲ್ಲಿ ಜಯ, ಕಾಂಪಿಟೇಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಜಯವಾಗ್ತಕ್ಕಂಥದ್ದು ಇರುತ್ತೆ. ಸೊ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭದ ಕಾಲ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಯಾರಾದರೂ ಈ ಕ್ರಿಯೇಟಿವ್ ಫೀಲ್ಡು, ಸೇಲ್ಸ್ ಎಕ್ಸಿಕ್ಯೂಟಿವ್ಸು ಅಥವಾ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭವಿದೆ. ಮ್ಯಾಕ್ಸಿಮಮ್ ಒಳ್ಳೆದಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲವಾಗುತ್ತೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ನೋಥಿಂಗ್ ಟು ವರಿ, ಒಳ್ಳೆದಿದೆ. ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ? ಸಾಧ್ಯವಾದಷ್ಟು ಮಿಥುನ ರಾಶಿಯವ್ರಿಗೆ ಇವತ್ತೆಲ್ಲ ತನ್ನ ಪ್ರಯತ್ನ ಹಾಗೆ ಹಣಕಾಸು, ತಮ್ಮ ಫ್ಯಾಮಿಲಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲ್ಯಾಶಸ್ಸೋ ಅಥವಾ ಒಂದು ಭಯದ ವಾತಾವರಣನೋ ಅಥವಾ ಮಾತನ್ನು ಮೀರಿ ಹಾಡಿದ್ದೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮನಸ್ಸಲ್ಲಿ ಬರಬಹುದು. ಸಾಧ್ಯವಾದಷ್ಟು ಈ ದಿನ ನೀವು ಹೆಚ್ಚಿನದಾಗಿ ತನ್ನ ತಾಯಿಯ ಮೇಲೆ ಪ್ರಹಾರಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಪ್ರಹಾರ ಮೀನ್ಸ್ ಮಾತಿನ ಪ್ರಹಾರ, ವಾಗ್ವಾದಗಳಾಗ್ಬೋದು ಕೆಲವೊಂದು ಬಾರಿ. ಸೊ ತಂದೆ ಹೆಟ್ಟಿಗೂ ಕೂಡ ವಾಗ್ವಾದಗಳ ಸಾಧ್ಯತೆಗಳು ಬರ್ತಕ್ಕಂಥದ್ದಿದೆ. ಸೊ ಮಿಥುನ ರಾಶಿ ಹೆಚ್ಚಿನ ಮಹತ್ವವನ್ನು ಹಣಕಾಸಿನ ವಿಚಾರದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದಿದೆ. ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳು ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಸೊ ಮಿಥುನ ರಾಶಿ ವಿದ್ಯಾರ್ಥಿ ವರ್ಗ, ಬಿಸ್ನೆಸ್ ವರ್ಗ ಇವೆಲ್ಲ ನೋಡಿದಾಗೆ ಸಾಧಾರಣವಾಗಿರ್ತಕ್ಕಂಥದ್ದು ಕೂಡ ಇದೆ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕಟಕ ರಾಶಿ ನೋಡಿ, ಕಟಕ ರಾಶಿಯವ್ರಿಗೆ ಯಾವಾಗಲೂ ಈ ದಿನ ಹೆಚ್ಚು ಕೆಲಸ, ಅಂದರೆ ಅರ್ಥಾತ್ ಯಾವುದೇ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ನನ್ನಿಂದ ಆಯಿತು ಅಂತಕ್ಕಂಥ ಹಮ್ಮಿರ್ತಕ್ಕಂಥ ದಿನ. ಸ್ವಲ್ಪ ಫ್ಯಾಮಿಲಿ ಪ್ರೊಟೆಕ್ಷನ್ಸ್ ಕೂಡ ನಿಂತ್ಕೊಳ್ತೀರ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರುತ್ತೆ. ವ್ಯಾಪಾರದ ತಲ್ಲೀನತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಕುಟುಂಬದ ಮೇಲೆ ಜಾಸ್ತಿ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ. ಸ್ವಲ್ಪ ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತದೆ ಕಟಕ ರಾಶಿಯವರಿಗೆ. ಸ್ವಲ್ಪ ವಿಲ್ ಪವರಿಂದ ಇದನ್ನು ಶುಭವಾಗ್ತದೆ. ಅದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಎಫರ್ಟ್ ಸಕ್ಸಸ್ ರೇಟ್ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಯೋಗ ಇರತಕ್ಕಂಥ ದಿನ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಟ್ರೈ ಮಾಡಿ, ಶುಭವಾಗುತ್ತೆ ಕೂಡ. ಯಾರು ಕಟಕ ರಾಶಿಯಲ್ಲಿದ್ದಾರೋ ಅವರು ಸಾಧ್ಯವಾದಷ್ಟು ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ಳಿ, ಇನ್ನಷ್ಟು ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಹೇಗೆ? ಸ್ವಲ್ಪ ಎಚ್ಚರ, ದುಡುಕಿದರೆ ಆಪತ್ತುಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ವಾದ ವಿವಾದಗಳು ಬೇಡ, ತಂಟೆ ತಕರಾರು ಬೇಡ, ಯಾವುದೇ ಸರ್ಕಾರಿ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಶಾಂತ ಚಿತ್ತವಾಗಿ ಯೋಚನೆ ಮಾಡಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದೆ. ಸ್ವಲ್ಪ ಗೋಧಿ ದಾನ ಮಾಡ್ತಕ್ಕಂಥದ್ದು ಉತ್ತಮ ಸಿಂಹರಾಶಿಯಲ್ಲಿರ್ತಕ್ಕಂಥ. ಅಥವಾ ಆಧ್ಯಾತ್ಮಿಕವಾಗಿ ಸ್ವಲ್ಪ ಒಲವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಶುಭದಾಯವಾಗ್ತದೆ, ಒಳ್ಳೆಯದಾಗುತ್ತೆ.
ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ವ್ಯಾಪಾರ ವಹಿವಾಟುಗಳು ಲಾಭದಾಯಕವಾಗಿ ಈ ದಿನ ಪರಿಣಾಮವನ್ನು ಬೀರುತ್ತೆ. ಸೊ ಯಾವುದೇ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಪೆಂಡಿಂಗ್ ಇತ್ತು ಹಣ ಇರ್ತಕ್ಕಂಥವ್ರಿಗೆ ರಿಲೀಸ್ ಆಗುತ್ತೆ. ಆಫ್ಕೋರ್ಸ್ ಲಾಭ ಕೂಡ ಬರುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಿಚಾರ. ಮದುವೆ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮ ಬಾಂಡಿಂಗ್ ಇರ್ತಕ್ಕಂಥದ್ದು ಇರುತ್ತೆ. ಸ್ನೇಹದ ಒಂದು ತತ್ವದಲ್ಲಿ ಕೂಡ ಉತ್ತಮ ಭಾಗ್ಯ ಆಗತಕ್ಕಂಥದ್ದು ಕೂಡ ಜಾಸ್ತಿ ಇದೆ. ಸೊ ವಿದ್ಯಾರ್ಥಿ ವರ್ಗದಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಇದು ಸ್ಪೆಷಲ್ ಡೇ ಕೂಡ ಇದೆ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಹಾಗೇ ನೋಡಿ, ತುಲಾರಾಶಿಯವರ ಇದಕ್ಕೂ ಬಂದು ಕೂಡ ಖಂಡಿತ ತುಲಾರಾಶಿಯವರು ಯಾವುದಾದ್ರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ದ ಬೆಸ್ಟ್ ಟೈಮ್. ಅದೇ ರೀತಿಯಾಗಿ ಸರ್ಕಾರಿ ಕೆಲಸ ಏನಾದರೂ ನೀವು ಅಪ್ಲೈ ಮಾಡಿದ್ದೀನಿ, ಏನಾದರೂ ಕಾಲ್ ಫಾರ್ ಆಗ್ತಕ್ಕಂಥದ್ದು ಇವತ್ತೇನಾದರೂ ಇದ್ದರೆ 200% ಈಸ್ ವೆರಿ ಗುಡ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಯವಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳ ವಿಚಾರಗಳಲ್ಲಿ ಎಕ್ಸಲೆಂಟ್ ಆಗಿರತಕ್ಕಂಥ ವಿಚಾರಗಳು ಕೂಡ ಇವತ್ತಿನ ನರಗುತ್ತೆ. ಮ್ಯಾಕ್ಸಿಮಮ್ ಉಳಿತಿದೆ, ಟ್ರೈ ಮಾಡಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅತೀ ಉತ್ತಮ. ದಿಸ್ ಇಸ್ ದ ಬೆಸ್ಟ್ ಡೇ ಕೂಡ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾದಂಥ ಶುಭದ ಕಾಲ, ರಾಜಯೋಗದ ಕಾಲ. ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯವಾಗ್ತಕ್ಕಂಥದ್ದು, ಅನೇಕ ಜನಗಳಿಂದ ಒಂದು ಉತ್ತಮ ಪ್ರಶಂಸೆ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ವೃಶ್ಚಿಕ ರಾಶಿ ಯಾವುದೇ ಕೆಲಸಗಳನ್ನು ಮ್ಯಾನೇಜ್ ಮಾಡ್ತೀರಾ, ಅಫ್ಕೋರ್ಸ್ ಈಸ್ ವೆರಿ ಗುಡ್. ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿ ಇದನ್ನು ಬೆಳಿತೀರಾ. ಅಫ್ಕೋರ್ಸ್ ಈಸ್ ಅ ಗುಡ್ ಡೇ ಕೂಡ, ಒಳ್ಳೆಯದಾಗಿ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಕಾಪಾಡಿ. ತಂದೆಯೊಟ್ಟಿಗಿನ ವಾಗ್ವಾದಗಳಿಗೆ ಹೋಗಬೇಡಿ. ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕವಾಗಿ ನೋಡ್ಕೊಳ್ಳಿ. ಯಾವುದೇ ಸರ್ಕಾರಿ ಅಧಿಕಾರಿಗಳ ಜೊತೆ ಮಾತಾಡ್ತಾ ಕೆಟ್ಟ ಮಾತುಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಖಂಡಿತ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ನಿಮ್ಮ ಯಾರು ಗುರುಗಳಿದ್ದಾರೋ ಅವ್ರನ್ನ ಈ ದಿನ ನಿಂದನೆ ಮಾಡಬೇಡಿ. ಗುರು ಹಿರಿಯರಲ್ಲಿ ಸ್ವಲ್ಪ ಭಕ್ತಿಭಾವ ಇರಲಿ. ಗೋಧಿಯನ್ನು ದಾನ ಮಾಡಿ, ಶಿವನಿಗೆ ಅಭಿಷೇಕವನ್ನು ಮಾಡಿ, ಗೋಧಿಯ ಪಾಯಸವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮ್ಯಾಕ್ಸಿಮಮ್ ಗುಡ್. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ಮಕರ ರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ಜನಮನ್ನಣೆ ಕೂಡ ಸಿಗುತ್ತೆ. ಆತಂಕ ಬೇಡ. ಮಕರ ರಾಶಿ ವಿಶೇಷವಾಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಈ ದಿನ ನಿಮ್ಮ ಮಾತು, ಆ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಬೇರೆಯವರ ಕಡೆಯಿಂದ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಕೂಡ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಅಫ್ಕೋರ್ಸ್ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ದಿನ. ವ್ಯಾಪಾರದಲ್ಲಿ ಕೂಡ ಲಾಭ ಸಿಗ್ತಕ್ಕಂಥದ್ದಿದೆ. ಹಾಗೆ ಅದೇ ರೀತಿಯಾಗಿ ಈ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇದೆ. ಒಳ್ಳೆಯದಿದೆ, ನಥಿಂಗ್ ಟು ವರಿ. ಕುಂಭರಾಶಿಯ ಫಲಾಫಲ ಹೇಗೆ? ಸ್ವಲ್ಪ ಮಟ್ಟಿಗೆ ಕುಂಭರಾಶಿ ಆರೋಗ್ಯದಲ್ಲಿ ಎಚ್ಚರ. ಸಂಗಾತಿಯೊಟ್ಟಿಗೆ 100% ಎಚ್ಚರವಾಗಿರಿ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ಕೊಡುತ್ತೆ. ಯಾವುದೇ ಕಾರಣಕ್ಕೂ ಅನ್ನೆಸಸರಿ ಆಗಿರ್ತಕ್ಕಂಥ ಟಾಕ್ಸ್ ಬೇಡ. ಸಂಗಾತಿಯೊಟ್ಟಿಗೆ, ಸಾರ್ವಜನಿಕರೊಟ್ಟಿಗೆ, ಬಿಸ್ನೆಸ್ಸಲ್ಲೂ ಅಷ್ಟೇ ನಷ್ಟ ಇರತಕ್ಕಂಥ ದಿನವಾದ್ದರಿಂದ ಸೂರ್ಯನಿಗೆ ಪ್ರಥಮತಃ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನವಲ್ಲ. ಅಸಡ್ಡೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸೊ ಮೀನರಾಶಿಯವರ ಫಲಾಫಲ ಹೇಗೆ? ಸೊ ಒಂದು ರೀತಿಯಾದಂಥ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಇರುತ್ತೆ. ಮಕ್ಕಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರ್ತಾರೆ ಕೂಡ. ಸೊ ತಂದೆಯಿಂದ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಕೂಡ ಲಭ್ಯವಾಗ್ತಕ್ಕಂಥದ್ದಿದೆ. ಸರ್ಕಾರಿ ಕೆಲಸಗಳಲ್ಲಿ ಜಯ. ಈ ಟ್ರೇಡಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಸೊ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಸೊ ಅಫ್ಕೋರ್ಸ್ ಮೀನರಾಶಿಯವ್ರಿಗೂ ಒಳ್ಳೆಯ ದಿನ, ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂಥ ದಿನ ಕೂಡ. ಇಷ್ಟು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಗುರು ಪೌರ್ಣಮಿ ಇರ್ತಕ್ಕಂಥ ದಿನ. ನೀವು ಮೊಟ್ಟ ಮೊದಲದಾಗಿ ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾದ್ದರಿಂದ ನೀವು ಸ್ನಾನ ವಂದ್ಯಾದಿಗಳನ್ನು ಮಾಡಿಕೊಂಡು ಈ ದಿನ ಹಳದಿ ವಸ್ತ್ರಧಾರಣೆ ಅವಶ್ಯಕವಾಗಿ ಮಾಡಿ. ಅಥವಾ ಇಲ್ಲ ಗುರುಗಳೇ, ಚಂದನ ಗೋಪಿ ಚಂದನವಾಗಬಹುದು, ಅಥವಾ ಈ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಡೀ ದಿನ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಪಠಣೆಯನ್ನು ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಜೊತೆಗೆ ಈ ವೃದ್ಧರಿಗೆ ಅಥವಾ ಈ ತುಂಬ
ಈ ಅಂಗವಿಕಲರು, ವಯಸ್ಸಾಗಿರ್ತಕ್ಕಂಥವ್ರಿಗೆ ಅಥವಾ ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದ ಸೇವೆ, ಧನ ಸೇವೆ ಅಥವಾ ಏನಾದರೂ ಬೂಂದಿ, ಹಳದಿ ವಸ್ತ್ರದಾನ ಅವಶ್ಯಕವಾಗಿ ಮಾಡಿ. ಗುರು ಸನ್ನಿಧಾನ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ. ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸರಳ ಕೆಲಸ, ನಿಜವಾಗ್ಲೂ ಈ ಸರಳ ಕೆಲಸ ಅಮೋಘವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಇದೊಂದು ವಿಚಾರಗಳಲ್ಲಿ ಗುರು ಪೌರ್ಣಿಮೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಜೊತೆಗೆ ಒಳ್ಳೆಯದು ಕೂಡ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.